ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಇಂಡಿಯಾ ಫಾರ್ IAS ಯೂಟ್ಯೂಬ್ ಚಾನಲ್. ಸೊ ನಮ್ಮ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. KPSC ರಿಗಾರ್ಡಿಂಗ್ ಅಥವಾ ಬೇರೆ ಯಾವುದೇ ಒಂದು ಗ್ರೂಪ್ ಸಿ ಎಕ್ಸಾಮ್ ಆಗಿರ್ಬೋದು, ಏನೇ ಒಂದು ಹೊಸ ನೋಟಿಫಿಕೇಶನ್ ಬಂದಾಗಲೂ ಕೂಡ ಸೊ ನಿಮಗೆ ಇಮಿಡಿಯೇಟಾಗಿ ಕ್ವಿಕ್ಕಾಗಿ ಒಂದು ಇನ್ಫಾರ್ಮೇಷನ್ ನಿಮಗೆ ಈ ಯೂಟ್ಯೂಬ್ ಮುಖಾಂತರ ನಾವು ಕೊಡೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಒಂದು ರಿಕ್ರೂಟ್ಮೆಂಟ್ ರೈಟ್. ಸೊ KPSC ಅಂತ ಬಂದ ತಕ್ಷಣ ಕೇವಲ ನಾವು ಗೆಜೆಟೆಡ್ ಪ್ರೊಫೆಷನಲ್ ಮಾತ್ರ ಅಂತ ಅಂದ್ಕೊಂಡ್ಬಿಡ್ತೀವಿ. ಇವಾಗ ನಮಗೆ ನಿನ್ನೆ ಒಂದು ನೋಟಿಫಿಕೇಶನ್ ಸ್ಟೇಟಸ್ ಏನೊಂದು ರಿಲೀಸ್ ಆಗಿರೋದಿದೆ. ಇದರಲ್ಲಿ ಕೇವಲ ಗೆಜೆಟೆಡ್ ಪ್ರೊಫೆಷನಲ್ ಮಾತ್ರ ಅಷ್ಟೇ ಅಲ್ಲ, ಸೊ ನೆಕ್ಸ್ಟ್ ನಮಗೆ 3,000 ಹುದ್ದೆಗಳು. ಐ ರಿಪೀಟ್, 3,000 ಪೋಸ್ಟ್. ಓಕೆ, ಅದು ನಮಗೆ FD ಲೆವೆಲಲ್ಲಿ ಆಗಿರ್ಬೋದು, ಕ್ಲಾಸ್ 1 ಆಫೀಸರ್ ಆಗಿರ್ಬೋದು, ಅದನ್ನೇ ನಾವು ಗ್ರೂಪ್ A, ಗ್ರೂಪ್ B, ನಾನ್ ಗೆಜೆಟೆಡ್ ರೈಟ್. ಸೊ ಈ ರೀತಿ ಹಲವಾರು ಹುದ್ದೆಗಳ ಬಗ್ಗೆ ಒಂದು ಮಾಹಿತಿ ನಿನ್ನೆ ರಿಲೀಸ್ ಆಗಿರೋದಿದೆ. ಅದನ್ನೇ ನಾವು ಇವತ್ತು ಅಫಿಷಿಯಲ್ ಆಗಿ ನೋಡೋದಾದರೆ, ಸೊ ಮುಂದಿನ ವರ್ಷ ಅಂದರೆ ಈಗ ಆಲ್ಮೋಸ್ಟ್ ಈ ಒಂದು ಇಯರ್ ಎಂಡ್ ಮುಗಿಯಕ್ಕೆ ಬಂದಿದೆ. 2024ಅಲ್ಲಿ ನಮಗೆ ಮೋರ್ ದೆನ್ 3,000 ಹುದ್ದೆಗಳು ರೈಟ್. ಸೊ ಇದನ್ನು ನಾವು ಡಿಟೇಲ್ ಆಗಿ ನೋಡೋದಾದರೆ FDA ಇದೆ, SDA ಇದೆ ರೈಟ್. ಸೊ ಎಲ್ಲ ಹುದ್ದೆಗಳಿಗೆ ನಿಮ್ಮ ಪ್ರಿಪ್ರೇಷನ್ ಕೂಡ ಇದೇ ನಿಟ್ಟಿನಲ್ಲಿ ಚುರುಕುಗೊಳಿಸ್ತಕ್ಕಂಥದ್ದು ಇವಾಗ ಈ ಒಂದು ಪರಿಸ್ಥಿತಿ, ಇವಾಗ ಸಂದಿಗ್ಧ ಪರಿಸ್ಥಿತಿ. ದಿಸ್ ಇಸ್ ದ ರೈಟ್ ಟೈಮ್ ಫಾರ್ ಯು ರೈಟ್. ಸೊ ನಿನ್ನೆ ಈ ಒಂದು ನೋಟಿಫಿಕೇಶನ್ ಸ್ಟೇಟಸ್ ರಿಲೀಸ್ ಆಗಿರೋ ಪ್ರಕಾರ ಸೊ ನಮಗೆ ಟೋಟಲ್ ಆಗಿ KPSCಗೆ 30 ಇಲಾಖೆಗಳಿಂದ ಈ ಒಂದು ಪ್ರಸ್ತಾವನೆ ಬಂದಿರುತ್ತಿದೆ. ಸೊ ನಾವು ಕರ್ನಾಟಕದಲ್ಲಿ ನೋಡೋದಾದರೆ ನಮಗೆ 3 ಮುಖ್ಯವಾಗಿ ರಿಕ್ರೂಟ್ಮೆಂಟ್ ಏಜೆನ್ಸಿಗಳಿದ್ದಾವೆ. KPSC ಆಗಿರ್ಬೋದು, KE ಆಗಿರ್ಬೋದು, KSP ಆಗಿರ್ಬೋದು ರೈಟ್. ಸೊ ಇವಾಗ KPSC ಒಂದು ಮೇಜರ್ ಆಗಿ ರಿಕ್ರೂಟ್ಮೆಂಟ್ ಏಜೆನ್ಸಿ ಇರೋದ್ರಿಂದ ಸುಮಾರು 30 ಇಲಾಖೆಗಳ ಒಂದು ರಿಕ್ರೂಟ್ಮೆಂಟ್ ಒಂದು ಪ್ರಪೋಸಲ್ ಏನಿದೆ KPSCಗೆ ಹೋಗಿರೋದಿದೆ. ಇಲ್ಲಿ ಇನ್ನೊಂದು ನಾವು ನೋಡೋದಾದರೆ, ಈಗ ಪ್ರತಿ ವರ್ಷ ನಮಗೆ SSC ಆಗಿರ್ಬೋದು, UPSC ಆಗಿರ್ಬೋದು, ಅವರು ತನ್ನದೇ ಆದ ಒಂದು ಕ್ಯಾಲೆಂಡರ್, ಎಕ್ಸಾಮಿನೇಷನ್ ಓರಿಯೆಂಟೆಡ್ ಕ್ಯಾಲೆಂಡರ್, ಒಂದು ವರ್ಷದಲ್ಲಿ ನಾವು ಯಾವೆಲ್ಲ ಎಕ್ಸಾಮನ್ನು ಯಾವ ತಿಂಗಳಲ್ಲಿ ನೋಟಿಫಿಕೇಶನ್ ಹೊರಡಿಸ್ತೀವಿ, ಯಾವ ಹಂತದಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತೀವಿ ಅಂತಕ್ಕಂಥದ್ದು ಕಂಪ್ಲೀಟಾಗಿ ಒಂದು ಕ್ಲಿಯರ್ ಪಿಕ್ಚರ್ ಕೊಟ್ಟಿರ್ತಾರೆ. ಇದರಿಂದ ಆಸ್ಪಿರೆಂಟ್ ಕಮ್ಯುನಿಟಿಯಲ್ಲೂ ಕೂಡ ಅವರ ಒಂದು ಪ್ರಿಪ್ರೇಷನ್ಗೂ ಕೂಡ ಹೆಲ್ಪ್ ಆಗುತ್ತೆ. ಈ ನಿಟ್ಟಿನಲ್ಲಿ KPSC ಈ ಒಂದು ನೂತನವಾಗಿ ಇರ್ತಕ್ಕಂಥ ಒಂದು ಆಯುಕ್ತರು ಈ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಅವ್ರು ಹೇಳಿರೋ ಪ್ರಕಾರ ನೆಕ್ಸ್ಟ್ 1 ವೀಕಲ್ಲಿ ನಮಗೆ ಖಚಿತವಾಗಿ ಒಂದು ಮಾಹಿತಿ, ಯಾವ ನೋಟಿಫಿಕೇಷನನ್ನು ನಾವು ಯಾವ ಡೇಟಿಗೆ ರಿಲೀಸ್ ಮಾಡ್ತೀವಿ ಮತ್ತು ಎಕ್ಸಾಮನ್ನು ಯಾವತ್ತು ಕಂಡಕ್ಟ್ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ಅವರು ಒಂದು ಹೇಳಿಕೆಯನ್ನು ನೀಡಿರೋದಿದೆ. ಸೊ ಹಾಗಾದರೆ ಬನ್ನಿ, ಈ ಒಂದು ನಿಟ್ಟಿನಲ್ಲಿ ಈ ನೋಟಿಫಿಕೇಶನ್ ಇರ್ತಕ್ಕಂಥ ಯಾವ ಪ್ರಮುಖ ಹುದ್ದೆಗಳಿದ್ದಾವೆ ರೈಟ್. ಸೊ ಅದರ ಸಂಬಂಧಪಟ್ಟಂಥ ಪ್ರಿಪ್ರೇಷನ್ ನಾವು ಯಾವ ರೀತಿ ಮಾಡ್ಕೋಬೇಕು ಅದೆಲ್ಲರ ಕುರಿತಾಗಿ ಒಂದು ಕ್ವಿಕ್ ಆಗಿ ಇದನ್ನು ನೋಡ್ಕೊಂಡು ಬರೋಣ. ಸೊ ಇಲ್ಲಿ ನಾವು ನೋಡೋದಾದರೆ ನಮ್ಮ ಉದ್ಯೋಗ ಸೌಧ ಏನಿದೆ KPSC ರೈಟ್. ಸೊ ಅವರು ಈ ಒಂದು ನಿನ್ನೆ ಸ್ಟೇಟಸ್ ರಿಕ್ರೂಟ್ಮೆಂಟ್ ಇರ್ತಕ್ಕಂಥದ್ದನ್ನು ರಿಲೀಸ್ ಮಾಡಿರೋದಿದೆ. ಅದರಲ್ಲಿ ಪ್ರಮುಖವಾಗಿ ನಾವು ನೋಡೋದಾದರೆ ಪಶು ವೈದ್ಯಾಧಿಕಾರಿಗಳು, ದಟ್ ಮೀನ್ಸ್ ಎನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟಲ್ಲಿ ಏನಿದ್ದೀರಾ, BSCಯಲ್ಲಿ ಆಗಿರ್ಬೋದು, ನೀವು ಎನಿಮಲ್ ಹಸ್ಬೆಂಡ್ರಿ ಸ್ಪೆಸಿಫಿಕ್ ಆಗಿ ಏನಾದರೂ ಸ್ಟಡಿ ಮಾಡಿರೋದಿದ್ರೆ ನಿಮಗೆ 400+ ಹುದ್ದೆಗಳು ರೈಟ್. ಯಾಕೆಂದರೆ ಇದು ಒಂದು ಟೆಂಟಿಟಿವ್ ಆಗಿ ಇರ್ತಕ್ಕಂಥ ಹುದ್ದೆಗಳು. ಯಾಕೆಂದರೆ ಪ್ರಪೋಸಲ್ಸ್ ಹೋದಂಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಸಿಕ್ಕಿದ ಹಾಗೆ ಈ ಹುದ್ದೆಗಳು ಮತ್ತೆ ಜಾಸ್ತಿ ಆಗೋ ಸಾಧ್ಯತೆಗಳು ಇರುತ್ತೆ. ಸೊ ಇಲ್ಲಿ ನಮಗೆ ವಿವಿಧ ಇಲಾಖೆಗಳಲ್ಲಿ ಕಾಣಬಹುದು. ಎನಿಮಲ್ ಹಸ್ಬೆಂಡ್ರಿ ಇದೆ, ಕೃಷಿ ಇಲಾಖೆ ಇದೆ ರೈಟ್. ಸೊ ಕಾರ್ಖಾನೆ ಇಲಾಖೆ, ಜಲಸಂಪನ್ಮೂಲ ಇಲಾಖೆ, AE ಪೋಸ್ಟ್ಗಳಿದ್ದಾವೆ, JE ಇದ್ದಾವೆ. ಯಾರೆಲ್ಲ BE ಇವಾಗ ಸಿವಿಲ್ ಇರ್ಬೋದು, ಮೆಕ್ಯಾನಿಕಲ್ ಇರ್ಬೋದು ರೈಟ್. ಸೊ JE ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂಥ ಮತ್ತು ಬೇರೆ ಪಶು ಅಧಿಕಾರಿಗಳ ಸಂಬಂಧಪಟ್ಟಂಥ ಹುದ್ದೆಗಳು ಯಾವುದೇ ಆಗಿರಲಿ, ಇದರಲ್ಲಿ ನಿಮಗೆ ಮೇಜರಾಗಿ 2 ಪೇಪರ್ಗಳಿರುತ್ತೆ. ಮೊದಲನೇ ಪೇಪರನ್ನು ನಾವು ಜನರಲ್ ಸ್ಟಡೀಸ್ ರೂಪದಲ್ಲಿ ಅದನ್ನು ನೋಡೋದಾದರೆ ಟ್ರೆಡಿಷನಲ್ ಸಬ್ಜೆಕ್ಟ್ಸ್ ಏನಿದೆ, ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಎಕನಾಮಿ, ಎನ್ವೈರ್ಮೆಂಟು, ಇದೆಲ್ಲ ಕಾಮನ್ ಆಗಿ ಇದ್ದೇ ಇರುತ್ತೆ ರೈಟ್. ಸೊ ಸೆಕೆಂಡ್ ಪೇಪರ್ ಅಂತ ಬಂದಾಗ ಅದನ್ನು ನಾವು ಸ್ಪೆಸಿಫಿಕ್ ಪೇಪರ್ ಅಂತ ಕನ್ಸಿಡರ್ ಮಾಡಿರ್ತೀವಿ. ಅದಕ್ಕೆ ನಿಮ್ಮ ಒಂದು ಡಿಗ್ರಿ ನಾಲೆಜ್ ಏನಿದೆ ಅದ್ರ ಜೊತೆಗೆ ಎಕ್ಸ್ಟ್ರಾ ಎಫರ್ಟ್ ಕೂಡ ಇಲ್ಲಿ ಬೇಕಾಗುತ್ತೆ. ಸೊ BBMPಯಲ್ಲೂ ಕೂಡ ನಿಮಗೆ ಸಹಾಯಕ ಇಂಜಿನಿಯರ್ ಹುದ್ದೆಗಳಾಗಿರ್ಬೋದು ರೈಟ್. ಸೊ ಅದನ್ನು ಹೊರತುಪಡಿಸಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿ ರೈಟ್ ಮೇಜರ್ ಆಗಿ ಇರ್ತಕ್ಕಂಥ ಎಲ್ಲ ಡಿಪಾರ್ಟ್ಮೆಂಟು ಪ್ರಪೋಸಲ್ಸು ಕೂಡ ಇವಾಗ KPSC ಎದುರುಗಡೆ ಇರ್ತಕ್ಕಂಥದ್ದು. ಅದನ್ನು ಹೊರತುಪಡಿಸಿ ನಿಮಗೆ ಸ್ಕೂಲ್ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಂತ ಬಂದರೆ ನಿಮಗೆ ಈ ಒಂದು ಮುಖ್ಯೋಪಾಧ್ಯಾಯರು, ಹೆಡ್ ಮಾಸ್ಟರ್ ಕೂಡ ಇಲ್ಲಿ ಮೋರ್ ದೆನ್ 140+ ಇದ್ದಾವೆ. ಇಲ್ಲಿ ನಾವು ಮೇಜರಾಗಿ ಎಲ್ಲ ಏನು ಕಾಯ್ತಾ ಇದ್ದೀವಿ, ಗೆಜೆಟೆಡ್ ಪ್ರೊಫೆಷನಲ್ಸ್ ರೈಟ್. ಸೊ GP ಅಂತ ಏನು ಕರಿತೀವಿ KS ಎಕ್ಸಾಮಿನೇಷನ್ಗೆ, ಇಲ್ಲಿ ನಮಗೆ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಕೇವಲ 43 ಹುದ್ದೆಗಳಿದ್ದಾವೆ. ಆ್ಯಂಡ್ ದಿಸ್ ಈಸ್ ನಾಟ್ ದಿ ಫೈನಲ್. ಸೊ ಇತ್ತೀಚೆಗೆ ತಮಗೆಲ್ಲ ಗೊತ್ತಿರೋ ಹಾಗೆ ಲಾಸ್ಟ್ ಒಂದು 15 ಡೇಸ್ ಬ್ಯಾಕು ಕೂಡ ಸೊ ಮೋರ್ ದೆನ್ 300 ಹುದ್ದೆಗಳಿಗೆ ಒಂದು ಗೆಜೆಟೆಡ್ ಪ್ರೊಫೆಷನಲ್ ನೋಟಿಫಿಕೇಶನ್ ಆಗುತ್ತೆ ಅಂತ ಒಂದು ನ್ಯೂಸ್ ಆರ್ಟಿಕಲನ್ನು ನಾವು ಓದಿರೋದಿದೆ. ಈ ಒಂದು 43 ಹುದ್ದೆಗಳು ಇದು ಇನ್ನೂ ನಮಗೆ ಮುಂಬರುವ ದಿನಗಳಲ್ಲಿ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಇದನ್ನು ನಾವು ಒಂದು ಪಾಸಿಟಿವ್ ಆಸ್ಪೆಕ್ಟಲ್ಲಿ ನೋಡೋದಾದರೆ ನಮ್ಮ ಪ್ರಿಪ್ರೇಷನನ್ನು ಇವಾಗ
2 ಪಟ್ಟು ಜಾಸ್ತಿ ಮಾಡ್ಕೊಳ್ಳತಕ್ಕಂಥ ಸಂದರ್ಭ ಇವಾಗ ನಮ್ಮ ಎದುರುಗಡೆ ನಿಂತಿರೋದಿದೆ. ಯಾಕಂದರೆ ಮೋರ್ ದೆನ್ 3000 ಪೋಸ್ಟ್ ಅಂತ ಬಂದಾಗ ಒಂದಲ್ಲ ಒಂದು ಹುದ್ದೆಗಳು, ರೈಟ್. ಸೊ ಒಂದು ಸರ್ಕಾರಿ ಹುದ್ದೆಯನ್ನು ಪಡಿಬೇಕಂತ ಏನೊಂದು ಹಂಬಲ ನಮ್ಮೆಲ್ಲರ ಹತ್ರ ಇದೆ, ಲೈಬ್ರರಿಯಲ್ಲಿ ಕೂತ್ಕೊಂಡು, ರೈಟ್. ಸೊ ಬೀದರ್, ಗುಲ್ಬರ್ಗ, ಧಾರವಾಡ, ಬಿಜಾಪುರ, ಬೆಂಗಳೂರು ಎಲ್ಲ ಕಡೆ ಕೂತ್ಕೊಂಡು ಏನೋ ಒಂದು ಪ್ರಿಪೇರ್ ಆಗ್ತಾ ಇದ್ದೀರಾ. ಸೊ ದಿಸ್ ಈಸ್ ದ ರೈಟ್ ಟೈಮ್ ಟು ಪ್ರೂವ್ ಯುವರ್ ಸೆಲ್ಫ್. ನಮಗೆ ಸರ್ಕಾರಿ ಒಬ್ಬ ಅಧಿಕಾರಿಯಾಗಿ ಸೇವೆ ಸಲ್ಲಿಸಲಿಕ್ಕೆ ಸೊ ದಿಸ್ ಈಸ್ ದ ರೈಟ್ ಟೈಮ್, ರೈಟ್. ಸೊ ಇದೆಲ್ಲದರ ಜೊತೆಗೆ ಸೊ ಬೇರೆ ನಾವು FDA ಆಗಿರ್ಬೋದು, SDA ಆಗಿರ್ಬೋದು, ರೈಟ್. ಸೊ ಈ ರೀತಿ ಹಲವಾರು ಹುದ್ದೆಗಳು. ಇದನ್ನು ನಾವು ಓವರಲ್ ಆಗಿ ನೋಡೋದಾದರೆ ಸೊ ನಮಗೆ FDA ಆಯಿತು, SDA ಆಯಿತು, ರೈಟ್. ಸೊ ಗೆಜೆಟೆಡ್ ಪ್ರೊಫೆಷನರ್ ಆಯಿತು, ಸ್ಕೂಲ್ ಹೆಡ್ ಮಾಸ್ಟರ್ ಆಗಿರ್ಬೋದು, ಈ ರೀತಿ ಹಲವಾರು ಹುದ್ದೆಗಳು ಮುಂಬರುವ ದಿನಗಳಲ್ಲಿ ನೋಟಿಫಿಕೇಶನ್. ಅದು ಕೂಡ ನಮ್ಗೆ ಒಂದು ವಾರದಲ್ಲಿ ಯಾವ ನೋಟಿಫಿಕೇಶನ್ನ ನಾವು ಯಾವಾಗ ರಿಲೀಸ್ ಮಾಡ್ತೀವಿ ಅನ್ನೋದು ಕೂಡ ಅದನ್ನು ವೆರಿ ಸೂನ್ ಅದನ್ನು ರಿಲೀಸ್ ಮಾಡ್ತೀವಿ ಅಂತ ಹೇಳಿರೋದಿದೆ. ಈ ಎಲ್ಲ ನಿಟ್ಟಿನಲ್ಲಿ ಟೀಮ್ ಇಂಡಿಯಾ ಫಾರ್ IAS ಪಾತ್ರ ಏನು, ರೈಟ್. ಸೊ ಪ್ರತಿಯೊಂದು ನೋಟಿಫಿಕೇಶನ್ ಆದಾಗಲೂ ಕೂಡ ನಿಮಗೆ ಒಂದು ಟೆಸ್ಟ್ ಸೀರೀಸ್ ರೂಪದಲ್ಲಾಗಿರ್ಬೋದು, ಒಂದು ಕ್ರ್ಯಾಶ್ ಕೋರ್ಸ್ ರೂಪದಲ್ಲಾಗಿರ್ಬೋದು, ನಿಮ್ಮ ಜೊತೆ ಸದಾ ಟೀಮ್ ಇಂಡಿಯಾ ಫಾರ್ IAS ಇದ್ದೇ ಇದೆ. ಸೊ ಈ ಒಂದು ನೋಟಿಫಿಕೇಶನ್, ಈ ಒಂದು ಸುದ್ದಿ ಏನಿದೆ, ಮೋರ್ ದೆನ್ 3000 ಪೋಸ್ಟ್, ಈ ನಿಟ್ಟಿನಲ್ಲಿ ನಿಮ್ಮ ಕನಸನ್ನು ಸಹಕಾರ ಮಾಡ್ಕೊಳ್ಳಿಕ್ಕೂ ಕೂಡ ಟೀಮ್ ಇಂಡಿಯಾ ಫಾರ್ IAS ಮತ್ತೆ ಒಂದು ಹೊಸ ಇನಿಷಿಯೇಟಿವ್ ಒಂದಿಗೆ ನಿಮ್ಮ ಎದುರುಗಡೆ ಬರ್ತಾ ಇದ್ದೀವಿ. ಸೊ ಅದೇ ನಮ್ಮ ಗ್ರೂಪ್ C ಟೆಸ್ಟ್ ಸೀರೀಸ್ ಆಗಿರ್ಬೋದು, ಕ್ರ್ಯಾಶ್ ಕೋರ್ಸ್ ಆಗಿರ್ಬೋದು, ಗೆಜೆಟೆಡ್ ಪ್ರೊಫೆಷನರ್ ಸಂಬಂಧಪಟ್ಟಂತೆ ನಮ್ಮ KS ಕದನ ಅಂತ ಟೆಸ್ಟ್ ಸೀರೀಸ್ ಕೂಡ ಅದು ಕೂಡ ಅತಿ ಶೀಘ್ರದಲ್ಲೇ ಸ್ಟಾರ್ಟ್ ಆಗ್ತಾ ಇದೆ. ಯಾಕೆಂದರೆ ಲಾಸ್ಟ್ ಇಯರ್ ನಾವು ರಿಸಲ್ಟ್ ನೋಡೋದಾದರೆ ನಮಗೆ KS ಕದನ ಟೆಸ್ಟ್ ಸೀರೀಸಿಂದ ಒಳ್ಳೆ ಒಂದು ಬೆನಿಫಿಟ್ ಆಗಿರೋದಿದೆ ಆಸ್ಪಿರೆಂಟ್ ಕಮ್ಯುನಿಟಿಯಲ್ಲಿ. ಸೊ ಈ ಎಲ್ಲ ನಿಟ್ಟಿನಲ್ಲಿ ನಾವು ನಮ್ಮ ಕಡೆಯಿಂದ ರೆಡಿ ಇದ್ದೀವಿ. ಸೊ ನೀವು ರೆಡಿ ಇದ್ದರೆ ಜಾಯ್ನ್ ಅಸ್ ಇಂಡಿಯಾ ಫಾರ್ IAS ಫ್ಯಾಮಿಲಿಗೆ ಜಾಯ್ನ್ ಆಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಕೋರ್ಸ್ ಆಗಿರ್ಬೋದು, ಟೆಸ್ಟ್ ಸೀರೀಸ್ ಆಗಿರ್ಬೋದು, ಇದರ ಒಂದು ಮ್ಯಾಕ್ಸಿಮಮ್ ಬೆನಿಫಿಟನ್ನು ನೀವೆಲ್ಲರೂ ಪಡೆದುಕೊಳ್ಬೇಕು. ಸೊ ಫಾರ್ ಮೋರ್ ಡೀಟೇಲ್ಸ್ ರೀಚ್ ಅಸ್ ಆನ್ ಅವರ್ ಅಕಾಡೆಮಿ ನಂಬರ್ ಆಗಿರ್ಬೋದು, ಅಥವಾ ನಮ್ಮ ಇಂಡಿಯಾ ಫಾರ್ IAS ವೆಬ್ಸೈಟಿಗೆ ವಿಸಿಟ್ ಮಾಡೋದಾಗಿರ್ಬೋದು, ಅಥವಾ ಡೈರೆಕ್ಟಾಗಿ ವಾಕಿನ್ ಕೂಡ ನೀವು ಬರ್ಬೋದು. ಸೊ ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಆಲ್ ದ ವೆರಿ ಬೆಸ್ಟ್.